ಎಸ್, ಯಾರು ಯಾರು ಬೇಕಿತ್ತು? ಈ ಮನೇಲಿ ರಮ್ಯಾ ಅನ್ನೋಳಿದಾಳಲ್ಲ, ಅವಳನ್ನ ಹುಡ್ಕೊಂಡ್ ಬಂದಿದ್ದೀನಿ. ರಮ್ಯಾನಾ? ಇಲ್ಲ, ಆ ಹೆಸರಿನವ್ರು ಯಾರು ಇಲ್ಲ. ಹೊರಡಿ. ಅವಳು ಇದೇ ಮನೆ ಅಡ್ರೆಸ್ ಕೊಟ್ಟಿದ್ದಾಳೆ, ಸುಮ್ಮನೆ ಡೌ ಮಾಡಬೇಡಿ. ಒಂದು ವೇಳೆ ಅವಳಿಗೆ ಶಿಕ್ಷೆ ಆಗಿ ಅವಳು ಜೈಲಲ್ಲೇ ಉಳ್ಕೊಂಡ್ಬಿಟ್ರೆ ಆಗ ನೀನೇನ್ ಮಾಡ್ತೀಯ? ನೋಡು, ಪ್ರಾಕ್ಟಿಕಲ್ ಆಗಿ ನೀನ್ ಯೋಚನೆ ಮಾಡು. ಅರ್ಜುನ್, ಯಾವತ್ತಿದ್ರು ನಾವಿಬ್ರೇ ಮೇಡ್ ಫಾರ್ ಈಚ್ ಅದರ್. ಅದನ್ನ ಒಪ್ಕೊಂಡು ನನ್ನ ಮದುವೆ ಆಗು ಅರ್ಜುನ್. ಬೇಡ, ಆಡೋ ಮಾತಿನ ಮೇಲೆ ನಿಗಾ ಇರ್ಲಿ. ಈ ತರ ಚೀಪ್ ಆಗಿ ಯೋಚನೆ ಮಾಡೋದು ನಿನ್ ವಂಶಕ್ಕೆ ಆಗಿ ಬಂದಿದೆ ಅಲ್ವಾ? ನೋಡು, ನಾನು ಭಾರ್ಗವಿ ಯಾವತ್ತೂ ದೂರ ಆಗಲ್ಲ. ಇನ್ನೂ ಅಂತ ಕನ್ಸು ಕಾಣ್ತಿದ್ರೆ ಅದನ್ನ ಇವತ್ತೇ ಬಿಟ್ಟು ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊ. ಊಟ ತಿಂಡಿ ಬಿಟ್ಟು ಮಾತ್ರಕ್ಕೆ ನೀನ್ ನನ್ನ ಭಾರ್ಗವಿ ಆಗಲ್ಲ. ಅಂಡ್ ಈ ಎಲ್ಲ ನಾಟಕಕ್ಕೆ ನನ್ನ ಮನ್ಸು ಕರಗಲ್ಲ. ನೋಡು, ಇದು ನಾನು ನಿನಗೆ ಕೊಡ್ತಿರೋ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ನೀನ್ ಹೀಗೆಲ್ಲ ನಡ್ಕೊಂಡ್ರೆ ನನ್ನ ಮನೆಯೊಳಗೂ ನಿನ್ನ ಕಾಲಿಡಕ್ ಬಿಡಲ್ಲ, ನೆನ್ಪಿಟ್ಟು. ಅಲ್ಲ ಅರ್ಜುನ್, ಅದ್ಗೆ ನಂಗೊಂದ್ ಸ್ವಲ್ಪ ಕೆಲಸ ಇದೆ. ಭಾರ್ಗವಿ ಅವ್ರನ್ನ ಬಿಡ್ಸಕ್ಕೆ ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಅದ್ ಹೇಗೆ ಆ ಭಾರ್ಗವಿನ ಕಾಪಾಡ್ಕೋತಾನೋ ನಾನು ನೋಡ್ತೀನಿ. ಆ ದೇವ್ರೇ ಧರೆಗಿಳಿದ್ ಬಂದ್ರು ಅವಳನ್ನ ಕಾಪಾಡೋಕ್ ಚಾನ್ಸೇ ಇಲ್ಲ. ಹಾಗ ಅವಳನ್ನ ಲಾಕ್ ಮಾಡಿದ್ದೀನಿ. ರಿಲ್ಯಾಕ್ಸ್ ಬಂದನ. ಅರ್ಜುನ್ ಒಪ್ಕೊಳ್ಳಿ ಬಿಡ್ಲಿ, ನಿನ್ನ ಅವನ ಮದ್ವೆನ ನಾನ್ ಮಾಡಿಸ್ತೀನಿ. ಯಾರಿಗಾದ್ರೂ ತೊಂದರೆ ಆದರೆ ನನ್ನ ಮಗಳು ಹೋಗಿ ಅವ್ರ ಸಹಾಯಕ್ಕೆ ನಿಲ್ತಾ ಇತ್ತು. ಆದ್ರೆ ಇವತ್ತು ನನ್ನ ಮಗಳಿಗೆ ತೊಂದರೆ ಆಗಿದೆ, ಯಾರೊಬ್ರು ಸಹಾಯಕ್ಕೆ ಬರ್ತಾ ಇಲ್ಲ. ಹೇಗಪ್ಪ ನನ್ನ ಮಗಳನ್ನ ಕಾಪಾಡೋದು? ಸರ್ ಬಂದ್ರು. ಸಂಧ್ಯಾ, ನೀನೇನು ಹೆದರ್ಕೋಬೇಡ, ನಮ್ಮ ಸರ್ ಎಲ್ಲ ನೋಡ್ಕೋತಾರೆ. ಸರಿ. ಹೌದು ಸಂಧ್ಯಾ, ಯಾವುದೇ ಕಾರಣಕ್ಕೂ ಇವತ್ತು ಭಾರ್ಗವಿ ಆಚೆ ಬರಬಾರ್ದು. ಎಲ್ಲ ಅರ್ಥ ಆಗಿದ್ಯಾ? ನೋಡಿ ಸಂಧ್ಯಾ, ನಾವೇನು ಹೇಳ್ಕೊಟ್ವೋ ಅಷ್ಟೇ ಮಾಡು, ಬೇರೆ ಏನು ಮಾಡಕ್ ಹೋಗ್ಬೇಡ. ಸರಿ ಸರ್, ಬೃಂದಕ್ಕ ನನಗೆಲ್ಲ ಹೇಳಿದ್ದಾರೆ. ನೀವು ಕೊಟ್ಟಿರೋ ದುಡ್ಡಿಗೆ ನಾನೇನು ಮೋಸ ಮಾಡಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ. ಪುಟಿ, ನಿನ್ನನ್ನು ಯಾವ ಪರಿಸ್ಥಿತಿ ತಂದ್ಬಿಟ್ರು ತುಂಬಾ ಕಷ್ಟ ಆಗ್ತಿದೆ ಕಣೋ.
ಬೇಲ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಕಣ. ಯಾರು ಸಹಾಯಕ್ಕೆ ಬರ್ತಾ ಇಲ್ಲ. ಎಲ್ರು ಆ ಶಕ್ತಿ ಪ್ರಸಾದ್ ಎದುರ್ತಾ ಇದ್ದಾರೆ. ನಾನೇ ಕೋರ್ಟ್ ಕಪಿಯರ್ ಆಗಿ ಕೊಡಿಸ್ಬೇಕು ಅಂತ ಇದ್ದೆ. ಆದ್ರೆ ಏನ್ ಮಾಡು, ಆಗಲ್ಲ ನನ್ನ ಕೈಲಿ. ಒಬ್ಬ ತಂದೆಯಾಗಿ ನಿನ್ನನ್ನು ಕಾಪಾಡ್ಕೊಳಕ್ಕೆ ಆಗ್ಲಿಲ್ಲ ಕಣೋ ನನ್ನ ಕೈಲಿ. ಸೋತೋಗ್ಬಿಟ್ಟೆ ನಾನು. ನನ್ನ ಕ್ಷಮಿಸ್ಬಿಡು ಮಕ್ಳು. ಅಪ್ಪ ಏನ್ ಮಾಡ್ತಿದ್ದೀರಾ ಅಪ್ಪ? ಬಿಡಿ ನೀವು. ಯಾಕಪ್ಪ ಹೀಗೆಲ್ಲ ಹೇಳ್ತಿದ್ದೀರಾ? ಇದ್ರಲ್ಲಿ ನಿಮ್ದೇನ್ ತಪ್ಪಿದೆ? ನೋಡಿ, ನೀವೇನು ಭಯ ಪಡ್ಬೇಡಿ. ನೀವು ಭಯ ಪಟ್ರೆ ಅಮ್ಮನೂ ಭಯ ಪಡ್ತಾರೆ. ನೀವೇ ಹೇಳ್ತಿದ್ರಲ್ಲಪ್ಪ, ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ಥರ, ಅದನ್ನ ಜಾಸ್ತಿ ದಿನ ಮುಚ್ಚಿಡೋಕ್ಕಾಗಲ್ಲ ಅಂತ. ಆ ಮಾತಿನ ಮೇಲೆ ನನಗೆ ವಿಶ್ವಾಸ ಇದೆ ಅಪ್ಪ. ನೋಡಿ, ನೀವು ದುಃಖ ಪಟ್ಟು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ರೀ ಸ್ವಾಮಿ, ಆರೋಪಿಗಳ ಜೊತೆ ಹೀಗೆಲ್ಲ ಮಾತಾಡೋಗಿಲ್ಲ. ಬೇಲ್ ಕೊಡಿಸ್ಬೇಕಂತೆ ಯಾರು ಸಿಕ್ತಿಲ್ವಂತೆ. ಇವಳು ಮಾಡಿರೋ ಗನಾಂಧಾರಿ ಕೆಲ್ಸಕ್ಕೆ ಯಾರೀ ಬೇಲ್ ಕೊಡಕ್ ಬರ್ತಾರೆ? ಶಕ್ತಿ ಪ್ರಸಾದ್ ಅವ್ರನ್ನ ಎದುರಾಕೊಂಡವ್ರಿಗೆ ಜೈಲೇ ಗತಿ. ನನ್ನ ಮಗಳು ನಿಜವಾಗ್ಲೂ ತಪ್ಪು ಮಾಡಿಲ್ಲ ಸರ್. ಇವಳು ನ್ಯಾಯವಾಗಿ ಕೇಸ್ ನಡೆಸ್ತಾ ಇತ್ತು. ನೀವು ಸರ್ಕಾರಿ ನೌಕರು, ಯಾಕೆ ಸರ್ ಈ ತರ ಮಾತಾಡ್ತೀರ? ಆಗಿರೋ ಮೋಸದ ಬಗ್ಗೆ ತನಿಖೆ ಮಾಡಿ ಸರ್. ತನಿಖೆ ಮಾಡ್ಬೇಕಾ? ಇಷ್ಟೊತ್ತು ಹೇಳದ್ನಲ್ಲ, ನಿಮಗೆ ಅರ್ಥ ಆಗ್ಲಿಲ್ವಾ? ಯಾಕೆ ಆಮೇಲೆ ನನ್ನನ್ನು ನಿಮ್ ತರ ಯಾವ್ದಾದ್ರು ಫ್ರಾಡ್ ಕೇಸಲ್ಲಿ ಡಿಪಾರ್ಟ್ಮೆಂಟ್ ಇಂದ ಆಚೆ ಹಾಕ್ತಾರೆ? ಅಪ್ಪ ಮಗಳು ಸರಿಯಾಗಿದ್ದೀರಾ. ನಡಿಯಮ್ಮ. ಸರ್, ಇವತ್ತು ಭಾರ್ಗವಿ ಕತೆ ಮುಗಿಯುತ್ತಲ್ವಾ? ಇನ್ಮೇಲೆ ಅವಳ ಕಾಟ ಇರಲ್ಲ. ಲುಕ್ಸ್ ಲೈಕ್ ಇಟ್ ಸ್ಯಾಮ್. ಆದ್ರೂ ಆ ಎಲ್ಲ ಅಡೆತಡೆಗಳನ್ನು ಮೀರಿ ಅವಳು ಹೊರಗಡೆ ಬಂದ್ರು ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ಭಾರ್ಗವಿ, ನಿನ್ನ ಪರವಾಗಿ ವಾದ ಮಾಡಕ್ಕೆ ಒಂದು ಪೆಟಿಷನ್ ಬಂದಿದೆ. ನಾನು ಕೇಳಿದವ್ರು ಎಲ್ರು ಆಗಲ್ಲ ಆಗಲ್ಲ ಅಂದಿದ್ರಲ್ಲ, ಈಗ ಯಾರಪ್ಪ ಬಂದ್ರು ಪುಣ್ಯಾತ್ಮರು? ಸರ್, ನಿಮ್ಮನ್ನು ಎದುರಾಕೊಳ್ಳೋದೇ ಆ ಧ್ಯಾನ ಮಗನ ಬಂದಿದೆ ಸರ್. ವಕಾಲತ್ತ? ಯೋನಾನ ಯಾರು ಯಾರು ನನ್ನ ಪರ ವಕಾಲತ್ ಹಾಕಿರೋದು? ಅರ್ಜುನ್ ಜಯಪ್ರಕಾಶ್ ಪಾಟೀಲ್.
ರಮ್ಯಾ ರಮ್ಯಾ ಎಸ್ ಯಾರು ಯಾರು ಬೇಕಿತ್ತು? ಈ ಮನೇಲಿ ರಮ್ಯಾ ಅನ್ನೋಳಿದಾಳಲ್ಲ ಅವಳನ್ನ ಹುಡ್ಕೊಂಡ್ ಬಂದಿದ್ದೀನಿ. ರಮ್ಯಾನಾ? ಇಲ್ಲ, ಆ ಹೆಸರಿನವ್ರು ಯಾರು ಇಲ್ಲ, ಹೊರಡಿ. ಅವಳು ಇದೇ ಮನೆ ಅಡ್ರೆಸ್ ಕೊಟ್ಟಿದ್ದಾಳೆ, ಸುಮ್ಮನೆ ಡೌ ಮಾಡಬೇಡಿ. ಅವಳು ಲವರ್, ಹೋಗಿ ಹೇಳಿ ನಾನು ಮುತ್ತತ್ತಿ ಬಂದಿದ್ದೀನಿ ಅಂತ, ಬರ್ತಾಳೆ. ರಮ್ಯಾ 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 ಡಾರ್ಲಿಂಗ್, ಏ ಯಾರಯ್ಯ ನೀನು? ರಮ್ಯಾನೂ ಇಲ್ಲ, ಯಾರು ಇಲ್ಲ, ಸುಮ್ನೆ ಹೋಗಯ್ಯ. ಚಿಕ್ಕತೆ, ಇವರು ನನ್ನ ಫ್ರೆಂಡ್ ಗಂಡ. ಮೋಸ್ಟ್ಲಿ ನನ್ನನ್ನು ಮಾತಾಡ್ಸಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಇಂಥವ್ರೆಲ್ಲ ನಿನ್ ಫ್ರೆಂಡ್ಸಾ? ರಮ್ಯಾ ಇಲ್ಲಿ ಬಂದಿಲ್ಲ, ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು. ಹೇಳ್ತೀನಿ ಬನ್ನಿ. ಏಯ್, ಫ್ರೆಂಡು ಅಂತ್ಯಾ? ಆಚೆ ಕಡೆ ಯಾಕೆ ಮಾತಾಡ್ಬೇಕು? ಒಳಗಡೆನೆ ಕೂರ್ಸ್ ಮಾತಾಡ್ಸು. ಇಲ್ಲ ಚಿಕ್ಕತೆ, ಅವರು ಅರ್ಜೆಂಟಲ್ಲಿ ಇದ್ದಾರೆ, ಹಂಗೆ ಮಾತಾಡ್ಸಿ ಹಂಗೆ ಕಳಿಸ್ಬಿಡ್ತೀನಿ. ಹಾ,